ಹಾಯ್ ಗೈಸ್, ಹಲೋ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ನಾನು ಹಾಸ್ಪಿಟಲ್ಗೆ ಅಡ್ಮಿಟಾಗಿ ಬಂದಮೇಲೆ ನೋಡಿ ಹೇಗಾಗಿದ್ದೀನಿ ಅಂತ. ಸ್ವಲ್ಪ ಇವಾಗ ರಿಕವರಿ ಆಗ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ರಿಕವರಿ ಆಗಬೇಕು. ಡಾಕ್ಟರ್ ನನಗೆ ರೆಸ್ಟ್ಗೆ ಹೇಳಿದ್ದಾರೆ. ಹಾಗೂ ಮನೆ ಕೆಲಸ ಮಾಡಬೇಕಲ್ವ, ನೋಡ್ಕೋಬೇಕು ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗೈಸ್. ಶೇರ್, ಕಮೆಂಟ್, ಲೈಕ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೂ ಕೂಡ ನೀವು ಶೇರ್ ಮಾಡಿ. ಇವತ್ತಿನ ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣವಾ, ಬನ್ನಿ. ಏನು ತಿಂತಿದ್ದೀರಾ? ಪಾಲಕ್ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ, ಸಾಲಡ್, ವೆಜಿಟೇಬಲ್ ಸಾಲಡ್. ಅಮ್ಮನಿಗೆ ಹುಷಾರಿಲ್ಲ ಅಂತ ಯಾವ್ಯಾವ ಥರ ಡಿಸೈನ್ ಅಡುಗೆ ಮಾಡಿದ್ದಾಳೆ ನನ್ನ ಮಗಳು ನೋಡಿ. ನಿದ್ದೆ ಮಾಡ್ಕೊಂಡು ಎದ್ದು ಬಂದಿರೋದು ನಮ್ಮಮ್ಮ. ಆ್ಯಕ್ಚುಲಿ ಅವ್ರಿಗೆ ಹುಷಾರು ತಪ್ಪಿದ್ದಾಗ್ಲಿಂದನೂ ಅವ್ರು ನಿದ್ದೆ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಕಣ್ಣು ನೋಡಿ ಹೇಗಾಗಿದೆ. ತಿನ್ನಿ ಸೂಪರ. ಮಶ್ರೂಮ್ ಗ್ರೇವಿ ಹೆಂಗೆ? ಅವು ರೈಸ್ ಮಾಡಿಲ್ವಾ? ನೋ ರೈಸ್, ಓನ್ಲಿ ಚಪಾತಿ. ಹೌದಾ? ಟೇಸ್ಟ್ ನೋಡಿ, ಚೆನ್ನಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಡಿ ಅಂತ. ಆಯಿತು. ನಿದ್ದೆ ಮಾಡಿಬಿಟ್ಟಿದ್ದೆ, ಹಂಗೆ ಮಲ್ಕೊಂಡು. ಇವಾಗ ನನ್ನ ಮಗಳು ನನ್ನ ಊಟ ಮಾಡಿಸಿದ್ದಾಳೆ. ಇವತ್ತು ಸಲಾಡ್ ಮಾಡಿದ್ದಾಳಂತೆ, ಆರೋಗ್ಯಕರವಾದ ಸಲಾಡ್. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡೋಣ ನನ್ನ ಮಗಳು. ತೋರಿಸ್ತೀನಿ ನಿಮ್ಗೆ ಏನೇನು ಹಾಕಿದ್ದಾಳೆ ಅಂತ. ಅವಳಿಂದನೇ ಕೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿರ್ತಾಳೆ ಸಲಾಡು. ಮತ್ತು ಡಯಟ್ಗೋಸ್ಕರನೂ ಮಾಡಿರ್ತಾಳೆ. ಅಮ್ಮಂಗೆ ಡಯಟ್ ಆಗಲಿ ಅಂತ ಡಾಕ್ಟರು ಡಯಟ್ ಫುಡ್ ಕೊಡಿ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಮಾಡಿರ್ತಾಳೆ. ನೋಡೋಣ ಏನೇನು ಹಾಕಿರ್ತಾಳೆ ಅಂತ ಇವಾಗ ನಿಮಗೆ ಅವಳ ಬಾಯಿಂದನೇ ಹೇಳಿಸ್ತೀನಿ. ಮಗಳು ಮಾಡಿದ್ದಾಳೆ. ಯಾಕಂತಂದರೆ ನಾನು ಮಲ್ಕೊಂಡಿರೋದು ನೋಡಿ, ಅಮ್ಮ ಮಲ್ಕೊಬಿಟ್ಟಿದ್ದಾರೆ ಅಂತೇಳಿ ಅವಳು ಸಲಾಡ್ ಮಾಡಿದ್ದಾಳೆ. ಯಾಕಂತಂದರೆ ಅಮ್ಮನಿಗೆ ಡಯಟ್ ಫುಡ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟರು. ಅದಕ್ಕೋಸ್ಕರ ನಾನು ಅಮ್ಮಂಗೆ ಸಲಾಡ್ ಮಾಡ್ತೀನಿ ಅಂತಂದ್ಬಿಟ್ಟು ಚಪಾತಿ ಮತ್ತು ಪಾಲಕ್ ಎರಡು ಕೂಡ ಸೇರಿಸ್ಕೊಂಡು ಅದು ಪಾಲಕ್ ಚಪಾತಿ ಮಾಡಿದ್ದಾಳೆ. ಮತ್ತು ಮಶ್ರೂಮ್ ಕರಿ. ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಿದ್ರೂ ಕೂಡ ಅವಳು ಕಮ್ಮಿ ಆಯಿಲ್ ಹಾಕ್ಬಿಟ್ಟು ನನಗೆ ಮಶ್ರೂಮ್ ಕರಿ ಮತ್ತು ಮೊಳಕೆ ಕಾಳಿನ ಸಲಾಡ್ ಮಾಡಿದ್ದಾಳೆ. ಅದು ಪ್ರತಿಯೊಬ್ಬರು ತಿನ್ನಬೇಕು, ಪೇಸೆಂಟೇ ಅಂತಲ್ಲ, ನಾವೇ ಅಂತಲ್ಲ, ಎಲ್ಲರೂ ಕೂಡ ಮೊಳಕೆ ಕಾಳನ್ನ ಅವಾಗ ತಿಂತಾ ಇರಬೇಕು. ಸಾಂಬಾರಾಗಲಿ ಮತ್ತು ಸಲಾಡ್ಗಳಾಗಲಿ ಸೌತೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತುಂಬಾ ಒಳ್ಳೆಯದು ದೇಹಕ್ಕೆ. ನೀವು ಕೂಡ ಹೀಗೆ ಮಾಡ್ಕೊಂಡು ತಿನ್ನಿ. ಯಾಕಂತಂದರೆ ನಮಗೆ ದೇಹ ಚೆನ್ನಾಗಿರಬೇಕು, ಆರೋಗ್ಯವೇ ಭಾಗ್ಯ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಏನೇನು ಮಾಡಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ. ಆರೋಗ್ಯಕರವಾದ ಸಲಾಡ್ ಅಂತ ಹೇಳಿದರೆ ನೋಡಿ, ಈ ಥರ ನಾನು ಕಡಲೆಕಾಳು ಮತ್ತು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೆ ಅಂತ ಹೇಳಿದ್ನಲ್ವಾ, ಅದನ್ನು ತೊಗೊಂಡು ನನ್ನ ಮಗಳು ನೋಡಿ ಸೌತೆಕಾಯಿ ಹಾಕಿದ್ದಾಳೆ. ಮತ್ತು ಟೊಮೊಟೊ ಸ್ವಲ್ಪ ಸಣ್ಣಕ್ಕೆ ಹಚ್ಚಿ ಹಾಕಿದ್ದಾಳೆ, ಒಂದು ಸಣ್ಣದನ್ನು. ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಮಮ್ಮ ಅಂತ ಹೇಳಿದ್ಲು. ಮತ್ತು ಸಾಲ್ಟ್ ಹಾಕಿದ್ದಾಳೆ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದಾಳೆ, ಈರುಳ್ಳಿ ಹಾಕಿದ್ದಾಳೆ, ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದಾಳೆ. ಮತ್ತು ಅಷ್ಟೇ, ಬೇರೆ ಏನೂ ಹಾಕಿಲ್ಲ ಅವಳು. ಯಾಕಂತಂದರೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಲ್ಲ. ನನಗೆ ಆಲ್ರೆಡಿ ಡಾಕ್ಟರ್ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ಬಿಟ್ಟಿದ್ದಾರಲ್ವ, ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ ಅವಳು. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ಮೊಳಕೆ ಕಾಳೆಲ್ಲ ಸೇರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ, ಸಖತ್ತಾಗಿ ಮಾಡಿದ್ದಾಳೆ. ಈ ಥರ ನೀವು ಕೂಡ ಮಾಡ್ಕೊಂಡು ತಿನ್ನಿ. ಯಾಕಂತಂದರೆ ಎಲ್ತ್ಗೆ ಭಾಳ ಒಳ್ಳೇದಿದ್ದು, ತುಂಬಾ ಚೆನ್ನಾಗಿರುತ್ತೆ. ಒನ್ ಸೈಡಲ್ಲಿ ಚಪಾತಿ ಇಲ್ಲಾಂದರೆ ರೈಸು ಮತ್ತು ಮುದ್ದೆ ಯಾವುದೇ ಇರಲಿ, ನಮಗೆ ಅಕ್ಕಿ ರೊಟ್ಟಿಗಳು, ಜೋಳದ ರೊಟ್ಟಿ ಯಾವುದೇ ಇರಲಿ, ಈ ಥರ ಸಲಾಡ್ನ ಸ್ವಲ್ಪ ಒಂದು ಸೈಡ್ಗೆ ಒಂದಿಷ್ಟು ಹಾಕ್ಕೊಂಡು ತಿಂದರೆ ತುಂಬ ಹೆಲ್ತಿ ಫುಡ್ಡು ಇದು. ಹೆಲ್ತಿಯಾಗಿರ್ಬೋದು ನಾವು. ಈಗಂತೂ ತುಂಬಾ ಕಾಯಿಲೆಗಳು ಬರುತ್ತೆ, ಆಗಿದ್ರೂ ಕೂಡ ನಾವು ಈ ಥರನೇ ಮಾಡ್ಕೊಂಡು ತಿನ್ನಬೇಕು. ಆವಾಗ ನಮ್ಮ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಡಯಟ್ ಮಾಡೋರು ಕೂಡ ಚೆನ್ನಾಗಿರುತ್ತೆ. ಈ ಥರ ಕಾಳುಗಳೆಲ್ಲ ಸಲಾಡ್ ಮಾಡಿಕೊಂಡ್ರೆ, ಸೌತೆಕಾಯಿ ಎಲ್ಲ ತುಂಬ ಒಳ್ಳೆಯದು ದೇಹಕ್ಕೆ. ಅದಕ್ಕೋಸ್ಕರ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ.
ಅಂದರೆ ಜಾಸ್ತಿ ವಿಡಿಯೋಗಳು ತೋರಿಸ್ಲಿಕ್ಕೆ ಹೋಗಲ್ಲ ಅಷ್ಟೇ. ಮೊಳಕೆ ಕಾಳುಗಳು, ಆ ಮೊಳಕೆನ ಬರೆಸ್ಬಿಟ್ಟು ಕಾಳಲ್ಲಿ ನಾವು ಯಾವಾಗಲೂ ತಿನ್ನಬೇಕು. ಸ್ವಲ್ಪ ಸ್ಕಿನ್ನು ನಮಗೆ ಗ್ಲೋ ಸ್ಕಿನ್ ಇರುತ್ತೆ, ಮತ್ತು ಬಾಡಿನೂ ಸಹ ಕೊಲೆಸ್ಟ್ರಾಲ್ ಇರಲ್ಲ ಬಾಡಿಯಲ್ಲಿ, ಕಂಟ್ರೋಲ್ ಫುಡ್ಡು ಥರ ತೊಗೊಂಡಂಗಾಗುತ್ತೆ, ಮತ್ತು ನಮಗೆ ಎನರ್ಜಿ ಕೂಡ ಕೊಡುತ್ತೆ. ಅದರಿಂದ ನಾವು ಕಾಳುಗಳ್ನ ಮೊಳಕೆ ಕಟ್ಬಿಟ್ಟು ಸಾಲಡ್ ಥರ ಮಾಡಿಕೊಂಡು ಊಟಕ್ಕೆ ಸ್ವಲ್ಪ ಒಂದಿಷ್ಟು ಹಾಕ್ಕೊಂಡು ನಾವು ಸೈಡ್ಗೆ ಹಾಕ್ಕೊಂಡು ತಿನ್ನಬೇಕು. ಯಾಕಂದರೆ ಎಲ್ತಿ ಫುಡ್ಡು ಕಾಳಲ್ಲಿರುತ್ತೆ. ಹೆಸ್ರು ಕಾಳು ತುಂಬಾ ಆರೋಗ್ಯಕರವಾದ ಎಲ್ತಿ ಫುಡ್ಡು. ಕಡಲೆಕಾಳು ಕೂಡ ಮೊಳಕೆ ಬರೆಸ್ಬಿಟ್ಟು ನಾನು ಈ ಮೊನ್ನೆ ಕಾಳುಗಳೆಲ್ಲ ನೆನೆಸಿ ಮೊಳಕೆ ಬರೆಸಿದ್ದೆ. ನನ್ನ ಮಗಳು ಇವತ್ತು ನಾನು ಮೇಲೋಗಿ ಮಲ್ಕೊಂಡಿದ್ದೆ, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ನಂಗೆ ಡಾಕ್ಟರ್ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ತೊಗೊಂಡಿದ್ನಲ್ವ, ನನಗೆ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ, ಹಾಗೆ ನಾನು ಮಲ್ಕೊಬಿಟ್ಟಿರ್ತೀನಿ. ಅಮ್ಮನಿಗೆ ಡಾಕ್ಟರ್ ಏನೇನು ಫುಡ್ ಹೇಳಿದ್ದಾರೆ ಅಂತ ಮಕ್ಕಳು ಅರ್ಥ ಮಾಡ್ಕೊಬಿಡ್ತಾರೆ. ಯಾಕಂದರೆ ಮಕ್ಳಿಗೆ ಅಷ್ಟು ಗೊತ್ತಿರೋದು ನಮಗೂ ಗೊತ್ತಿರಲ್ಲ, ಬೇರೆ ಯಾರಿಗೂ ಗೊತ್ತಾಗಲ್ಲ, ಆದರೆ ಹಸ್ಬೆಂಡ್ಗೂ ಸಹ ಗೊತ್ತಾಗಲ್ಲ. ಇತ್ತು ಮಕ್ಕಳಿಗೆ ನಾವು ಅಮ್ಮನ ಕಷ್ಟ ಏನು ಅಂತಲೇ ಗೊತ್ತಾಗೋದು. ಅದಕ್ಕೋಸ್ಕರ ಅಮ್ಮ ನಿಮಗೆ ಅದು ಹೇಳಿದ್ರಲ್ವ ಡಾಕ್ಟರು, ಇದು ಹೇಳಿದ್ರಲ್ವ ಡಾಕ್ಟರ್ ಹೇಳ್ತಿರ್ತಾಳೆ ನನ್ನ ಮಗಳು. ಆದರೂ ಕೂಡ ನಾನು ಹೇಳ್ತೀನಿ, ಹಂಗೆ ಹೇಳಿಲ್ಲ ಬಿಡು, ಮಾಮೂಲಿ ಫುಡ್ ತಗೋತೀನಿ ಅಂತ. ಇಲ್ಲ ಅಮ್ಮ, ನಿಮಗೆ ಡಯಟ್ ಫುಡ್ ಹೇಳಿದ್ದಾರೆ ಅಲ್ವಾ, ಈ ಥರ ಫುಡ್ ತೊಗೋಬೇಕು ಅಂತ ನನ್ನ ಮಗಳು ಮಾಡ್ತಾಳೆ. ಓಕೆ, ನೀನು ಮಾಡ್ತೀನಿ ಅಂದರೆ ಓಕೆ ಅಂತ. ಅವಳು ಎಕ್ಸಾಮ್ ಇರೋದ್ರಿಂದ ಅವಳಿಗೆ ನಾನು ಎಲ್ಲ ಕೂಡ ಮಾಡಿಸ್ಲಿಕ್ಕೆ ಹೋಗಲ್ಲ, ಎಷ್ಟು ಬೇಕಷ್ಟೇ. ಅವಳು ಫ್ರೀ ಟೈಮಲ್ಲಿ ಎಕ್ಸಾಮ್ ಮುಗಿದಾಗ ಅವಳು ಎಲ್ಲಿ ಕೂತ್ಕೊಂಡಿರ್ತಾಳಲ್ವ, ಆವಾಗ ನಾನು ಅವಳಿಗೆ ಏನಾದರೂ ಮಾಡು ಅಂತ ಹೇಳ್ತೀನಿ ಅಷ್ಟೇ. ಅವಳಾಗಿದ್ದು ಅವಳು ಕೇಳ್ತಾಳೆ ಮಾಡ್ತೀನಮ್ಮ ಅಂತ, ಅವಾಗ ಹೇಳ್ತೀನಿ ಅಷ್ಟೇ. ವಿಡಿಯೋವಲ್ಲಿ ತೋರಿಸ್ಲಿಕ್ಕೆ ಹೋಗಲ್ಲ ನಾನು ಮಾಡೋ ಫುಡ್ಡನ್ನೆಲ್ಲ. ಯಾಕಂತಂದರೆ ಅದಕ್ಕೆ ಟೈಮ್ ಬೇಕು, ವೀಡಿಯೋಸ್ ಎಲ್ಲ ಇಟ್ಕೊಂಡಿರಬೇಕು, ಮತ್ತು ಅದಕ್ಕೆಲ್ಲ ಟೈಮ್ ಬೇಕು. ಒಬ್ಬರು ವೀಡಿಯೋ ಮಾಡೋರಾಗಬೇಕು, ಮತ್ತು ನನಗೆ ಕೆಲಸ ಇರುತ್ತೆ, ಎಡಗೈಯಲ್ಲಿ ವೀಡಿಯೋ ಹಿಡ್ಕೊಂಡು ನಾನು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಿಷ್ಟೇ. ಯಾರು ಬೇಕೇ ಬೇಕು ಸಪೋರ್ಟ್ಗೆ. ಸಪೋರ್ಟು ಇಲ್ಲದೆ ನಾವು ಒಬ್ಬರೇ ಅಡುಗೆ ಮಾಡಿಕೊಂಡು, ಮತ್ತು ಒಂದು ಕೈಯಲ್ಲಿ ಸೌಟ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹಾಗಲ್ಲ. ಯಾರು ಒಬ್ಬರು ಸಪೋರ್ಟ್ಗೆ ಬೇಕೇ ಬೇಕು. ಅದಕ್ಕೋಸ್ಕರ ನನ್ನ ಮಗಳಿದ್ರೆ ಮಾಡಿಕೊಡ್ತಾಳೆ ನನಗೆ, ಯಾರಾದರೂ ಮಾಡಿಕೊಡ್ತಾರೆ ನನಗೆ ವೀಡಿಯೋಸ್ ಎಲ್ಲ. ಒಂದೊಂದು ಸಲ ನಾನು ಕೂಡ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತೀನಿ. ಇಷ್ಟೇ ಅಂತಲ್ಲ, ಇನ್ನೂ ಇದೆ ತುಂಬ. ಈಗ ನನ್ನ ಮಗಳು ಹೇಗೆ ಮಾಡಿದ್ಲು ಸಲಾಡ್ ಅಂತ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅವಳಿಗೆ ಡಾಕ್ಟರು ಅಮ್ಮನಿಗೆ ಏನು ಮಕ್ಕಳೇ ಕೂಡ. ಯಾಕಂತಂದರೆ ಮಕ್ಕಳಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅವರವ್ರ ಅಮ್ಮಂದಿರಿಗೆ ಅವ್ರವ್ರ ಮಕ್ಕಳೇ ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳು ನಮ್ಮನ್ನೇ ಅರ್ಥ ಮಾಡ್ಕೋಬೇಕು, ನಾವು ನಮ್ಮ ಮಕ್ಕಳನ್ನೇ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಅವರ ಬ್ಲಡ್ ಅವ್ರಿಗೆ ಗೊತ್ತಿರುತ್ತೆ ಏನೇಂತಂತ. ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಅರ್ಥ ಮಾಡ್ಕೊಳ್ದಿದ್ದವರು ಕೂಡ ಇರ್ತಾರೆ. ಆದರೆ ಮಕ್ಕಳು ಬೇಗ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ ನಾನು. ಗೈಸ್, ಹೇಗಿತ್ತು ಸಲಾಡು? ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ, ತುಂಬ ಸಖತ್ತಾಗಿದೆ. ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ. ಸ್ಕಿನ್ನು ಸಹ ಚೆನ್ನಾಗಿರುತ್ತೆ, ಎಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೂಪರು. ಇಷ್ಟೆಲ್ಲ ಒಂದು ಬಾಯಿಗೆ ತಿನ್ನೋಕ್ಕಾಗಲ್ಲ, ಒಂದು ಸ್ಪೂನಲ್ಲಿ ತಿಂತೀನಷ್ಟೇ. ನಿಮಗೆ ನಾನು ತೋರಿಸ್ತಾ ಇರೋದು ಈ ಥರ ಮಾಡ್ಕೊಳ್ಳಿ ಅಂತ. ಗೈಸ್, ಇವಾಗ ನಾನು ಟೆರೆಸ್ ಗಾರ್ಡನ್ಗೆ ಬಂದಿದ್ದೀನಿ. ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ನಲ್ವ, ಹುಷಾರು ತಪ್ಪಿದ್ದು, ಅದಕ್ಕೋಸ್ಕರ ನಾನು ಗಾರ್ಡನ್ಗೆ ಬಂದಿರಲಿಲ್ಲ. ಇವತ್ತು ಬಂದೆ ಗಾರ್ಡನ್ಗೆ. ಅಯ್ಯಪ್ಪ, ಗಾರ್ಡನಲ್ಲಿ ಫುಲ್ ಹೂಗಳು ತುಂಬಿಟ್ಟಿದೆ. ನೋಡ್ಬೋದು ನೀವು ಎಷ್ಟು ಹೂ ಬಿಟ್ಟಿದೆ ಅಂತ. ಎಲ್ಲ ಕೆಳಗಡೆ ಎಲ್ಲ ಉದುರಿದೆ ಹೂಗಳೆಲ್ಲ. ಹೂ ಬಿಡೋದು ಯಾರು ಕುಯ್ತಾನೆ ಇರಲಿಲ್ವಲ್ಲ ಹೂಗಳನ್ನ, ಅದಕ್ಕೆ ಹೂ ಬಿಡೋದು ಕೆಳಗಡೆ ಉದುರೋದು, ಹೂ ಬಿಡೋದು ಕೆಳಗಡೆ ಉದುರೋದು ಮಾಡಿದೆ. ನೋಡಿ ಎಷ್ಟೊಂದಿದೆ ಅಂತ, ನೋಡಿ ಎಷ್ಟು ಹೂಗಳಿದೆ ಅಂತ. ತುಂಬಾ ಹೂಗಳಿದೆ. ಎಲ್ಲ ನೀರು ಕೂಡ ಹಾಕಿಲ್ಲ ಸರಿಯಾಗಿ. ತುಳಸಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ಎಲ್ಲ ಟ್ರಿಮ್ ಮಾಡಿಬಿಟ್ಟಿದೆ, ಹಾಗೂ ಬಂದಿದೆ. ನೋಡಿ ಸ್ಫಟಿಕ ಕೂಡ ಎಷ್ಟೊಂದು ಬಂದಿದೆ ಅಂತ. ಎಲ್ಲ ಟೊಮೊಟೊ ಕಾಯಿ ಕೂಡ ಇದೆ ನೋಡಿ. ಕನಕಾಂಬ್ರ ಕೂಡ ಇದೆ, ಅವರೆಕಾಯಿ ಗಿಡ ಎಲ್ಲ ನೋಡಿ. ತುಳಸಿ ಎಷ್ಟು ನೋಡಿ
ಹೆಂಗೆ ಬಿಡಿಸ್ದೆ ಬಿಡಿಸ್ದೆ ಹೆಂಗಾಗಿದೆ ಅಂತ ಎಲ್ಲ ಕಡೆ ಹೂಗಳೆಲ್ಲ ಬಿಟ್ಟಿದೆ. ಟೊಮೊಟೊ ಗಿಡ ಇದು ಹೆಂಗೆ ಕಾಯಿ ಬಿಟ್ಟಿದೆ ಅಂತ. ತುಳಸಿನೂ ಕೂಡ ಕಟ್ ಮಾಡಿದೆ, ಹೆಂಗೆಲ್ಲ ಉದ್ದ ಆಗಿಬಿಟ್ಟಿದೆ ಅಂತ. ಇಲ್ಲಿ ನೋಡ್ಬೋದು ಬ್ಲೂ ಸ್ಫಟಿಕ ಕೂಡ ಎಲ್ಲ ಉದುರಿದೆ, ಗಿಡ ಒಳಗಡೆನೆ ಎಲ್ಲ ಉದುರ್ಬಿಟ್ಟೈತೆ. ಬಿಡೋದು ವೈಟು ಮತ್ತು ಸ್ಫಟಿಕ ಬ್ಲೂ ಎಲ್ಲ ನೋಡಿ. ತುಳಸಿ ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ. ನಾನು ಇದ್ದಿದ್ರೆ ಎಲ್ಲ ಟ್ರಿಮ್ ಮಾಡಿ ಇಟ್ಬಿಡ್ತಿದ್ದೆ, ದಿನ ದೇವ್ರಿಗೆ ಬಿಡಿಸಿ 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 ತೊಗೊಂಡು ಹೋಗ್ತಿದ್ದೆ. ಇಲ್ಲಿ ನಾನು ಇಲ್ದಿದ್ದಕ್ಕೆ ಎಷ್ಟು ಹೂಗಳು ಹಂಗೇ ಬಿಟ್ಟು ಕೆಳಗಡೆ ಎಲ್ಲ ಸುರಿದಿದೆ. ಸುಮಾರು ನೋಡ್ಬೋದು ನೀವು, ಎಲ್ಲ ಹರಳಿಬಿಟ್ಟಿದೆ ಹೂಗಳೆಲ್ಲ. ನೋಡಿ ಇಲ್ಲಿ ನೋಡಿ ಹೆಂಗೆ ಅರಳಿದೆ ಅಂತ, ತುಂಬಾ ಹರಳಿಬಿಟ್ಟಿದೆ. ಎಲ್ಲ ಗಿಡದಲ್ಲೂ ಕೂಡ ಹೂಗಳೈತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಹೆಂಗೆ ಬಿಟ್ಟಿದೆ ಅಂತ. ಸುಮಾರು ಹೂಗಳು. ಅದು ಬಿಳಿ ಸ್ಫಟಿಕ ಕೂಡ ನೋಡಿ, ಇದು ಕೂಡ ಬಿಟ್ಟೈತೆ ನೋಡಿ. ಇದಂತೂ ಸಖತ್ ಬಿಟ್ಬಿಟ್ಟೈತೆ, ದಿನಾ ಉದುರುತ್ತಂತೆ ನೋಡಿ, ಎಲ್ಲ ಉದುರುತ್ತೆ ಸುಮಾರು ಹೂಗಳೆಲ್ಲ. ಅದು ಕೂಡ ಎಲ್ಲ ಬಿಡುತ್ತೆ ಉದುರುತ್ತೆ, ಬಿಡುತ್ತೆ ಉದುರುತ್ತೆ. ಹೂನ ಬಿಡಿಸೋರೇ ಇಲ್ಲ. ಏನೋ ಅಡ್ಮಿಟ್ ಆದಮೇಲೆ ಬಿಡಿಸ್ಲಿಕ್ಕಾಗಿಲ್ಲ ಯಾರೂ ಕೂಡ. ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣದು ಇದು ನೋಡಿ. ಗಿಡಕ್ಕೆ ನೀರು ಹಾಕ್ದೇನೆ ಗಿಡ ಕೂಡ ಒಣಗಿಬಿಟ್ಟೈತೆ, ನೀರೇ ಹಾಕಿಲ್ಲ ಇದಕ್ಕೆ. ಎಲ್ಲ ಹೆಂಗೆ ಹಬ್ಬೋಗಿದೆ ಅಂತ ನೋಡಿ. ಒಬ್ಬರು ಕೇರ್ ಮಾಡೋರು ಇಲ್ದೇದ ಮೇಲೆ ಎಷ್ಟು ಗಿಡಗಳೆಲ್ಲ ಒಣಗಿದೆ ಅಂತ. ಆಮೇಲೆ ಬಂದ ತಕ್ಷಣ ನೀರು ಹಾಕ್ಸಿರೋದು ನನ್ನ ಮಗಳ ಹತ್ರ ನಾನು. ಅವರೆಕಾಯಿ ಗಿಡಕ್ಕೂ ಕೂಡ ಎಲ್ಲ ಹೆಂಗೆ ಒಣಗೋಗಿದೆ ಅಂತ, ಕಡ್ಡಿ ಕಡ್ಡಿ ಆಗಿಬಿಟ್ಟಿದೆ. ನಾನು ಇಲ್ಲದೆ ಎಲ್ಲ ಸೊರ್ಗೋಗ್ಬಿಟ್ಟಿದ್ದಾವೆ ಎಲ್ಲ ಗಿಡಗಳು. ಹೆಂಗಾಗ್ಬಿಟ್ಟಿದೆ ಅಂತ ನೋಡಿ. ಎಷ್ಟೊಂದು ಹೂ ಬಿಟ್ಟಿದೆ, ಎಲ್ಲ ಉದುರುತ್ತೆ ಕೆಳಗಡೆ ಎಲ್ಲ. ಸುಮಾರು ಇಲ್ಲಿ ಉದುರುತ್ತೆ, ಎಲ್ಲ ಉದುರಿದೆ. ಕುಂಬಳಕಾಯಿ ಕೂಡ ಬಿಟ್ಟಿದೆ ನೋಡಿ. ಇಲ್ಲೊಂದು ಬಿಟ್ಟೈತೆ ಕುಂಬಳಕಾಯಿ, ನೋಡ್ಬೋದು ಹೆಂಗೆ ಬಿಟ್ಟಿದೆ ನೋಡಿ. ಇಲ್ಲಿ ಕುಂಬಳಕಾಯಿ ಹಿಂಗೆ ಎಷ್ಟೊಂದು ಹೂವಿದೆ ಅಂತ. ನಾನು ಇಲ್ಲದೇದಕ್ಕೆ ಗಿಡಗಳೆಲ್ಲ ಒಣಗೋಗಿದೆ ಫುಲ್ಲು. ಮತ್ತು ಏನು ಮಾಡೋದು ನೋಡಿ, ಮನೆಯಲ್ಲಿ ಯಜಮಾನತಿ ಇಲ್ಲ ಅಂತಂದರೆ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ. ಇಲ್ಲ ಯಜಮಾನ ಇರಬೇಕು, ಇಲ್ಲ ಯಜಮಾನತಿ ಇರಬೇಕು, ಇಬ್ಬರು ಇಲ್ಲ ಅಂತಂದರೆ ಗಿಡಗಳೆಲ್ಲ ಒಣಗಿ ಎಲ್ಲ ಹೂಗಳೆಲ್ಲ ಬಿಡದೆ ಎಲ್ಲ ಇದಾಗ್ಬಿಡ್ತವೆ. ಗುಲಾಬಿ ಹೂ ಗಿಡಗಳು ಸಹ ಸ್ವಲ್ಪ ಹಸ್ರಾಗೈತೆ, ಪರವಾಗಿಲ್ಲ. ನಾನು ಬಂದು ನನ್ನ ಮಗಳಿಗೆ ಹೇಳಿ ನೀರು ಹಾಕಿಸ್ದೆ. ನಾವು ಮನೇಲಿಲ್ಲ ಅಂತಂದ್ರೆ ಕೆಲಸಮ್ಮ ಕೂಡ ಇರಲ್ಲ. ಅವ್ರಿಗೆ ಹೇಳ್ಬಿಟ್ಟಿದ್ದೆ ಬರಬೇಡಿ ಅಂತಂದ್ಬಿಟ್ಟು. ಯಾಕಂತಂದರೆ ಇಲ್ಲಿ ಬಂದರೂ ಕೂಡ ನಾವಿರಲ್ಲ ಅಲ್ವಾ, ಇಲ್ಲಿ ಮಕ್ಕಳು ಕೂಡ ಬ್ಯುಸಿ ಇರ್ತವೆ. ಇಲ್ಲಿ ಬಂದ್ರೂ ಕೆಲಸ ಮಾಡೋಕ್ಕಾಗಲ್ಲ, ನಾನು ಇರಬೇಕು, ನಾನು ಹಿಂದೆ ನಿಂತ್ಕೋಬೇಕು. ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿದ್ದೆ. ಇಲ್ಲ ಅಂತಂದಿದ್ರೆ ನಾನು ಕೆಲಸಕ್ಕೆ ಬನ್ನಿ ಅಂತ ಹೇಳ್ತಿದ್ದೆ. ಹಿಂದೆನೇ ನಿಂತ್ಕೊಂಡಿರಬೇಕು, ಅವ್ರು ಮಾಡ್ತಿರ್ಬೇಕಾದ್ರೆ ನಾನು ನಿಂತ್ಕೊಂಡು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಬೇಕು. ಡೈಲಿ ಹೇಳ್ತೀನಿ, ಹೇಳಿದ್ರು ನಾವು ಇದ್ದಂಗೆ ಆಗಲ್ಲ, ಆ ಜೊತೇಲಿ ಇರಬೇಕಲ್ವ ಅಂದ್ಬಿಟ್ಟು ಇರೋದಷ್ಟೇ. ಅದಕ್ಕೋಸ್ಕರ ಇರ್ತೀನಿ ಅಷ್ಟೇ ಹಿಂದೆ. ಈಗ ನೋಡಿ, ಹುಷಾರು ತಪ್ಪಿಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ಹೀಗೆ ಆಗೋದು. ಎಷ್ಟು ಕೆಲಸಗಳು ಬ್ಯಾಲೆನ್ಸ್ ಇರುತ್ತೆ ಅಂತಂದರೆ, ಗಾರ್ಡನ್ ಹೂಗಳೆಲ್ಲ ಎಷ್ಟೊಂದು ಬಿಟ್ಟೋಗಿದೆ ಅಂತ, ಕೆಳಗಡೆ ಎಷ್ಟೊಂದು ಸುರಿದಿದೆ. ನನ್ನ ಮಗಳು ಗುಡಿಸಿದಾಳೆ ನೆನ್ನೆ ನೀರು ಹಾಕ್ಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಕೆಳಗಡೆ ಕಸ ಇಲ್ಲ ನೋಡಿ, ಸ್ವಲ್ಪ ನುಣ್ಣಗೆ ಮಾಡಿದ್ದಾಳೆ RCCನ. ಹೆಂಗೋ ಬೇಕಾ ಬಿಟ್ಟಿಗೆ ಒಂದು ಸ್ವಲ್ಪ ಗುಡಿಸಿದಾಳೆ. ಅವಳಿಗೆ ಬರಲ್ಲ ಗುಡಿಸ್ಲಿಕ್ಕೆಲ್ಲ, ನೀಟಾಗಿ ಮಾಡಲಿಕ್ಕೆಲ್ಲ. ಅದಕ್ಕೋಸ್ಕರ ಹೆಂಗೋ ಪಾಪ ಮಾಡಲಿ ಅಂತ ಅಷ್ಟಾರು ಮಾಡಿದಾಳಲ್ಲ. ನನ್ನ ಕೈಲಿ ಮಾಡಲಿಕ್ಕಾಗ್ದಿದ್ದು ನನ್ನ ಮಗಳು ಮಾಡಿದಾಳಲ್ಲ ಅಂಥೇಳಿ ನಾನು ಸುಮ್ಮನೆ ಆದೆ. ನೋಡಿ ಎಷ್ಟೊಂದು ಕೆಲಸ ಧೂಳಿದೆ. ಹಾಗೂ ಧೂಳಿದ್ರೆ ಪರವಾಗಿಲ್ಲ, ಹೆಂಗೋ ಕ್ಲೀನ್ ಮಾಡ್ಕೋಬೋದು, ನೀರು ಬರುತ್ತಲ್ವ, ಹೆಂಗೋ ಎಲ್ಲ ಗುಡಿಸ್ಕೋಬೋದು ನೀರು ಹಾಕಿಬಿಟ್ಟು. ಈಗ ಮಾಡಲಿಕ್ಕಾಗಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಿ ನೀವು, ಆಮೇಲೆ ವಾಕ್ ಮಾಡಿ, ಡಯಟ್ ಫುಡ್ ತೊಗೊಳ್ಳಿ ಅಂತ. ಅವರು ಹೇಳಿದ್ಮೇಲೆ ನಾನು ಡಾಕ್ಟರ್ ಹೇಳಿರೋ ರೀತಿನೇ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡ್ತಿಲ್ಲ, ಸ್ವಲ್ಪ ಹುಷಾರಾಗಲಿ ಅಂತ. ನೋಡಿ ನಾನಿಲ್ಲದೆ ಗಾರ್ಡನ್ನು ಹೆಂಗೆ ಹೂಗಳೆಲ್ಲ ಬಿಟ್ಬಿಟ್ಟು ಯಾವ ಥರ ಗಲೀಜಾಗಿತ್ತು ಅಂತ ಸ್ವಲ್ಪ ಬಂದು ಕ್ಲೀನ್ ಮಾಡಿಸಿದ್ನಿ. ಗೈಸ್, ನಾನು ವಿಶ್ ಕೇರ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಏರ್ ಟ್ರೀಟ್ಮೆಂಟು.
ಅದಕ್ಕೋಸ್ಕರ ನಾನು ನಿಮಗೆ ಅವತ್ತು ತೊಗೊಂಡಾಗ ವಿಡಿಯೋ ಮಾಡಿದ್ದೆ, ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ. ಇವಾಗ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. 1 ಡ್ರಾಪ್ ಈ ಥರ ಹಾಕ್ಕೋಬೇಕು. ಒಂದು ಸಲ ಅದನ್ನು ಹೀಗೆ ಮಾಡಿ ಫುಲ್ ಬುಡಕ್ಕೆ ಹಚ್ಕೋಬೇಕು. ಈ ಥರ ಬರೀ ಸ್ಕಾಲ್ಪ್ ಮಾತ್ರ ಈ ಥರ ಹಾಕಬೇಕು. ಸ್ವಲ್ಪ ಮಸಾಜ್ ಕೊಡಬೇಕು. ನೋಡಿಲಿ, ನೆಕ್ಸ್ಟ್ ಇನ್ನೊಂದು ಡ್ರಾಪ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ಥರ ಹಾಕಬೇಕು. ಹಾಕ್ಬಿಟ್ಟು ಮಸಾಜ್ ಮಾಡಬೇಕು. ಇನ್ನೊಂದ್ಸಲ ನೋಡಿ, ಇಲ್ಲಿ ಈ ಥರ ಹೇರ್ಗೆ ಹಾಕ್ಬೇಡಿ, ಬರೀ ಸ್ಕಾಲ್ಪ್ ಮಾತ್ರ ಅಪ್ಲೈ ಮಾಡಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಒಟ್ಟಿಗೆ 3 ಡ್ರಾಪ್ಸಾ? 3 ಡ್ರಾಪ್ಸ್. ಇನ್ನೊಂದ್ಸಲ 3 ಸಲ 3 ಡ್ರಾಪ್ಸ್. 4 ಡ್ರಾಪ್ಸ್ ಹಾಕಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಈ ತರ ಲೈಟ್ ಆಗಿ ಮಸಾಜ್ ಮಾಡ್ಕೋಬೇಕು. ಡೈಲಿ ಹಾಕ್ಬೇಕು. ನಾವು ಡೈಲಿ ಸ್ಕಾಲ್ಪ್ಗೆ ಈ ತರ 3 ಡ್ರಾಪ್ ಹಾಕಿ ಮಸಾಜ್ ಮಾಡೋದ್ರಿಂದ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ವಿಶ್ಕೇರ್ ಅವರು. ನೋಡೋಣ, ಎಲ್ಲರೂ ಇದನ್ನ ಯೂಸ್ ಮಾಡ್ತಿದ್ದಾರೆ, ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಕೂಡ ಯೂಸ್ ಮಾಡಿ ನೋಡೋಣ. ನಂದು ಬೆಸ್ಟ್ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ ಯೂಸ್ ಮಾಡಿ ಅಂತ, ಗೊತ್ತಾಗುತ್ತೆ ಅಲ್ಲ. ನಾನು ಒಂದೊಂದ್ಸಲ ಹಾಕೊಳ್ಳೋದೇ ಇಲ್ಲ. ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಅಪ್ಲೈ ಮಾಡಬೇಕು. 3 ಮಂತ್ಸ್ ಹಾಕ್ಬೇಕಂತೆ. ಅದು ಬೆಸ್ಟ್ ರಿಸಲ್ಟ್ ಗೊತ್ತಾಗಬೇಕು ಅಂತ ಹೇಳಿದ್ರೆ 3 ಮಂತ್ಸ್ ಹಾಕ್ಬೇಕಂತೆ. ಏರ್ಗೇನು ಹಾಕೋ ಅವಶ್ಯಕತೆ ಇಲ್ಲ, ಬುಡಕ್ಕೆ ಹಾಕೊಂಡ್ರೆ ಸಾಕು. ನಾವು ಬುಡಕ್ಕೆ ಹಾಕಿ ಲೈಟಾಗಿ ಮಸಾಜ್ ಮಾಡ್ಕೊಂಡ್ರೆ 3 ಡ್ರಾಪ್ಸ್ ಅಷ್ಟೇ. ಓವರ್ ನೈಟ್ ಮಾತ್ರ ಯೂಸ್ ಮಾಡಬೇಕು ಇದನ್ನ. ಮಾರ್ನಿಂಗ್ ಬೇಕಿದ್ರೆ ಸ್ನಾನ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಾಗೆ ಬಿಡ್ಬೋದು ಅಂತ ಹೇಳಿದ್ದಾರೆ. ನಾನು ನೋಡೋಣ, ನಾಳೆ ಸ್ನಾನ ಮಾಡ್ತೀನಿ. ಮಾಡದೆ ದಿನ ಹಾಗೆ ಬಿಡ್ತೀನಿ. ಯಾಕಂದ್ರೆ ನಾನು ಅವತ್ತು ಶಾಪ್ ಮಾಡಿದ್ನಲ್ಲ, ನಾನು ಹೇಳಿದ್ದೆ ಅವ್ರಿಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತೆ ಇದು ಮಾರ್ನಿಂಗ್ ಕೂಡ ಯೂಸ್ ಆಗುತ್ತೆ ಅಲ್ವಾ, ನಮ್ಮಿಂದ ಬೇರೆಯವ್ರಿಗೂ ಯೂಸ್ ಆಗ್ಬೇಕು. ಮತ್ತೆ ಮಾರ್ನಿಂಗ್ ನಾವ್ ಏನಕ್ಕೆ ಯೂಸ್ ಮಾಡಲ್ಲ ಅಂತಂದ್ರೆ ವೆಹಿಕಲ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ, ಡಸ್ಟಸ್ ಆಗುತ್ತೆ. ಅದೇ ನೈಟ್ ಬಿಟ್ರೆ ಹೋಗ್ತಾ ಇರ್ತೀವಿ, ಅವಾಗ ನೈಸ್ ಏರ್ ಆಗ್ಬಾರ್ದು. ಹೌದು, ಸ್ವಲ್ಪ ಸೈನಿಂಗ್ ಇರ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಮಾರ್ನಿಂಗ್ ಯಾವುದು ಯೂಸ್ ಮಾಡಲ್ಲ. ನೈಟ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಅಲ್ಲೇ ಬರೆದಿದ್ದಾರೆ. ನೋಡೋಣ ಕೊಡುತ್ತಾ ಅಂತ. ನೋಡಿ, ನೀವು ಕೂಡ ವಿಶ್ಕೇರ್ ಯೂಸ್ ಮಾಡಿ. ಆಗಿದೆ ಮ್ಯಾಮ್? ಆಯ್ತು ನೋಡಿ, ಇಷ್ಟೇನೆ. ಕೂದಲು ಕಟ್ಬಿಡ್ತಾರೆ. ಪೊಲಿಟನ್ ಹಾಕ್ಬಿಡೋದು. ಗಂಟಾಗ್ತಾ ಇದ್ದೀನಿ, ಪೊಲಿಟನ್ ಹಾಕ್ತಿಲ್ಲ. ಓಕೆ, ಹೇಗಿದೆ? ಬಾರ್ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಅಂಡ್ ಶೇರ್, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.